ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ಇವತ್ತು ಗುಡ್ಡದ ದಾಸವಾಳ ಅಥವಾ ಬೆಟ್ಟದ ದಾಸವಾಳ ಅಂತ ಕರೆಯುವಂಥ ಒಂದು ಹೂವಿನಿಂದ ಒಂದು ಹೊಸ ಥರ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಇದನ್ನು ತಿಂದರೆ ತುಂಬಾ ಹೆಲ್ತ್ಗೆ ಒಳ್ಳೆಯದಂತ ಹೇಳ್ತಾರೆ. ಯೂಶ್ವಲಿ ಇದನ್ನು ನಾವು ತಿಂಗಳಲ್ಲಿ ಒಂದು ಸಲನಾದರೂ ಮಾಡಿ ತಿಂತೀವಿ. ಇದನ್ನು ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಅಂತ ಫಸ್ಟು ತಿಳ್ಕೊಬಿಡೋಣ. ಆಮೇಲೆ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಇಂದ ಏನೆಲ್ಲ ಉಪಯೋಗ ಅಂದರೆ, ನೀವು ಎಸಿಡಿಟಿ ಪ್ರಾಬ್ಲಮ್ ಅಂತ ತುಂಬಾ ಮೆಡಿಸನ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀರ. ಅದ್ರ ಬದಲಿಗೆ ಈ ಹೂವನ್ನು ವಾರದಲ್ಲೋ ತಿಂಗಳಲ್ಲೋ ಒಂದು ಸಲ ಯೂಸ್ ಮಾಡೋದ್ರಿಂದ ಎಷ್ಟೇ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಹೊಟ್ಟೆಗೆ ತಲೆ ಕೂದಲು ಹೋಗೋದ್ರಿಂದ ಬೇಡದೇ ಇರುವಂಥ ಗುಳ್ಳೆ ಅಥವಾ ಇನ್ಫೆಕ್ಷನ್ಗಳು ಆಗುವಂಥ ಚಾನ್ಸಸ್ ಇರುತ್ತೆ. ಮಡವೆಗಳು ಆಗೋ ಚಾನ್ಸಸ್ ಕೂಡ ಇರುತ್ತೆ ಮುಖದ ಮೇಲೆ. ಆ ಥರ ಆಗಿದ್ದರೆ ಅದು ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಹಾಗೆಯೇ ಯಾವುದೇ ಥರದ ಅಲರ್ಜಿ ಪ್ರಾಬ್ಲಮ್ಗಳಿಗೆ ಈ ಹೂವಿನ ಕಷಾಯ ಕುಡಿಯೋದ್ರಿಂದ ಕೂಡ ತುಂಬ ಬೇಗ ಕಡಿಮೆ ಆಗುತ್ತಂತೆ. ಅತಿಯಾಗಿ ದೇಹಕ್ಕೆ ತಂಪು ಕೂಡ ಹೌದು, ತುಂಬಾ ಒಳ್ಳೆಯದು ಕೂಡ ಹೌದು. ಜೊತೆಗೆ ತುಂಬಾ ಆರೋಗ್ಯಕರವಾದಂಥ ಹೂವುಗಳು. ಜೊತೆಗೆ ಯಾವುದೇ ಎಲ್ಲೇ ನೀವು ಗುಡ್ಡಗಳಲ್ಲಿ ಅಥವಾ ಬೆಟ್ಟಗಳಲ್ಲಿ ಯೂಶ್ವಲಿ ನೋಡಿರ್ತೀರ. ಇದನ್ನು ಬೆಟ್ಟದ ದಾಸವಾಳ ಅಥವಾ ಗುಡ್ಡದ ದಾಸವಾಳ ಅಂತ ಕೂಡ ಕರೀತಾರೆ. ತುಂಬಾ ಚೆನ್ನಾಗಿ ಆಗುತ್ತೆ ಈ ರೆಸಿಪಿ. ಹಾಗಾದರೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಜೊತೆಗೆ ಈ ಹೂವನ್ನು ತುಂಬ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಜೊತೆಗೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ನೋಡಿ, ಈ ಥರ ಇರುತ್ತೆ ಈ ಹೂವು. ನೋಡೋದಕ್ಕೆ ಈ ಥರ ಇರುತ್ತೆ. ಈ ಹೂವನ್ನೇ ನಾನೀಗ ಯೂಸ್ ಮಾಡ್ತಿರೋದು. ಹಾಗಾದರೆ ಬನ್ನಿ, ಇವತ್ತಿನ ಗುಡ್ಡದ ದಾಸವಾಳ ಹೂವಿನ ಒಂದು ಹೊಸ ರೆಸಿಪಿ, ಅಂದರೆ ಗುಡ್ಡದ ದಾಸವಾಳ ಹೂವಿನಿಂದ ಒಂದು ಪತ್ರೊಡೆಯನ್ನು ಮಾಡೋಣ. ಅದು ಯೆಲ್ಲೋ ಕಲರ್ ಕೂಡ ಇರುತ್ತೆ, ನೋಡಿಕೊಂಡು ತೊಗೋಬೇಕಾಗತ್ತೆ. ನೋಡಿ, ಅರಿಶಿನ ತೊಗೊಂಡಿದ್ದೀನಿ, ಈರುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಹಾಗೆ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಇದಿಷ್ಟು ಬೇಕು. ಜೊತೆಗೆ ಗುಡ್ಡದ ದಾಸವಾಳದ ಹೂವನ್ನು ಕ್ಲೀನ್ ಮಾಡಿ ಕಟ್ ಮಾಡಿಬಿಟ್ಟು ತೊಳ್ಕೊಬೇಕು. ಅದರಲ್ಲಿ ಒಂದು ಥರ ಸಣ್ಣ ಕುಸುರು ಇರುತ್ತೆ, ಅದನ್ನು ತಕ್ಕೋಬೇಕು. ಯೂಶ್ವಲಿ ನಾನು ಆಗಲೇ ಮಾತಾಡುವಾಗಲೇ ಮೊದಲೇ ತೆಗಿಯೋದನ್ನು ತೋರಿಸಿದ್ದೀನಿ ಕೂಡ. ಆ ಥರ ತಕ್ಕೊಂಡು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಳ್ಳಿ. ಎಷ್ಟು ಸಣ್ಣಕ್ಕೆ ಕಟ್ ಮಾಡೋಕ್ಕಾಗತ್ತೆ ಅಷ್ಟು ಸಣ್ಣಕ್ಕೆ ನೀವು ಕಟ್ ಮಾಡಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ತೊಳೆದ್ಬಿಟ್ಟು ಹಾಕ್ಕೊಳ್ಳೋವಂಥದ್ದು. ಹಾಗೆ ಇಲ್ಲಿ ನಾನು ಅಕ್ಕಿ ರವೆಯನ್ನು ತೊಗೊಂಡಿದ್ದೀನಿ, ಮನೆಯಲ್ಲಿ ಬೀಸಿ ಮಾಡಿಟ್ಕೊಂಡಿರೋವಂಥ ಅಕ್ಕಿ ರವೆ. ನೀವು ಅಕ್ಕಿ ರವೆ ಬದಲಿಗೆ ಗೋಧಿ ರವೆ ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದು ಸಲ ಇದನ್ನು ಚೆನ್ನಾಗಿ ಮಸಾಲೆ ಜೊತೆ ಹೂವನ್ನು ಹಾಕಿ ಕಲಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಕ್ಕಿ ರವೆನ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಹೂವು ಎಷ್ಟು ಸೇರುತ್ತೆ ಹೂವಿಗೆ ಅಂತ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತಿನ್ನೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್. ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಪಿಂಪಲ್ಸ್ ಆಗಿದೆ ಮುಖದ ಮೇಲೆ ಅಂತ ಒದ್ದಾಡ್ತಿರ್ತೀರ, ಅವರು ನೀವು ವಾರದಲ್ಲಿ ಒಂದು ಸಲ ಯೂಸ್ ಮಾಡಿದ್ರೆ ಸಾಕು. ಎಂಥ ಪಿಂಪಲ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ, ಆ್ಯಕ್ನಿ ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ಈ ಥರ ಮಸಾಲೆಯನ್ನು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಅದನ್ನು ಸಟ್ಟಾಗೋದಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೀರು ಬೇಕಿದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಗಿವ್ಚಿ ಕಲಿಸ್ಕೊಂಡ್ರೆ ಅದು ಸಟ್ಟಾಗುತ್ತೆ ರವೆಗೆ. ಅಕ್ಕಿ ರವೆ ಬದಲಿಗೆ ನೀವು ಗೋಧಿ ರವೆ ಕೂಡ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ರವೆನ ಹಾಕ್ಕೋತಾ ಇದ್ದೀನಿ. ನೋಡಿ, ನೀರು ಬಿಟ್ಕೊತ ಹೂವು. ಹಾಗಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನಾನು ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಇದೇ ಫಸ್ಟ್ ಟೈಮ್ ನೀವು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಹಾಗೆ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಈಗ ಅದಕ್ಕೆ ನಾನು ಸುಮಾರು 3 ಸ್ಪೂನ್ ಆಗೋಷ್ಟು ಮೈದಾ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು 10 ನಿಮಿಷ ರೆಸ್ಟಿಗೆ ಬಿಟ್ಟಿದ್ದೀನಿ. ಹಾಗಾದರೆ ಬನ್ನಿ, ಈಗ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ಈಗ ನಾವು ಒಂದು ಪ್ಯಾನ್ಗೆ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ನಿಧಾನಕ್ಕೆ ತಟ್ಕೋಬೇಕು. ಯೂಶ್ವಲಿ ನಾವು ಪತ್ರೊಡೆ ಮಾಡ್ತೀವಲ್ಲ, ಅದೇ ಥರ ಸೇಮ್ ಪ್ರೋಸೆಸ್ಸಲ್ಲಿ ಇದನ್ನು ತಟ್ಕೊಂಡ್ರೆ ಆಯಿತು. ಇದನ್ನು ನೀವು ಡೀಪ್ ಫ್ರೈ ಮಾಡೋದಿದ್ರೆ ಅಕ್ಕಿ ರವೆ ಬದಲಿಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಬೋಂಡ ಬಿಡ್ತೀವಲ್ಲ, ಆ ಥರ ಕೂಡ ಬಿಟ್ಕೊಬಿಡೋದು. ಏನು ತೊಂದರೆ ಇಲ್ಲ, ಆರಾಮಾಗಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಜೊತೆಗೆ ತುಂಬ ಇಷ್ಟ ಕೂಡ ಆಗುತ್ತೆ ಫ್ರೆಂಡ್ಸ್ ನಿಮಗೆ. ಈಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು
ಅದನ್ನು ಮತ್ತೆ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಕಾದರೂ ನೀವು ಬೇಯಿಸ್ಕೋಬೋದು. ನಾನೀಗ ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಹಾಕ್ಕೋಬೋದು. ಪುಟ್ಟಾಗಿ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ತಟ್ಕೊಂಡ್ರೆ ಆಯಿತು. ಈಗ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಮುಚ್ಚಳನ ಮುಚ್ಚಿ ಬೇಯಿಸಿದ್ರೆ ಆಯಿತು. ನಾನಿಲ್ಲಿ ಒಲೆಯಲ್ಲಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಗ್ಯಾಸಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಎಷ್ಟು ಒಳ್ಳೆ, ಇದು ಯಾರಾದರೂ ಹೂವಿಂದ ಮಾಡಿದ್ವಿ ಅಂದರೆ ನಂಬಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಾಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಒಳ್ಳೆ. ಚಿಕನ್ ಮಸಾಲನ ತೆಗೆದ್ಬಿಟ್ಟು ಚಿಕನ್ ಕಟ್ಲೆಟ್ ಮಾಡಿರೋಂಥ ಟೇಸ್ಟ್ ಬಂದಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಕಮೆಂಟಲ್ಲಿ. ಹಾಗೆಯೇ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಈ ಗುಡ್ಡದ ದಾಸವಾಳ ಹೂವಿಂದ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆಗಾಗ ಇದೇ ಥರ ಹೊಸ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಮತ್ತೆ ಶೇರ್ ಮಾಡ್ಕೋತಾ ಇರ್ತೀನಿ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಪ್ಲೀಸ್ ಅರ್ಧಂಬರ್ಧ ನೋಡಿಬಿಟ್ಟು ಹೋಗಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆಯೇ ನಾನು ಇನ್ನೊಂದು ಹೊಸ ರೆಸಿಪಿ ಜೊತೆ, ಮತ್ತೊಂದು ಹೊಸ ಅಡುಗೆ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್.